ಎಲ್ಲ ವೀಕ್ಷಕರಿಗೆ ನಮಸ್ತೆ. ಈ ದಿನ ನಾನು ದೇವಸ್ಥಾನದಲ್ಲಿ ಮಾಡುವಂತಹ ರಸಂ ಪುಡಿ ಹೇಗೆ ಮಾಡೋದು ತೋರಿಸ್ತೇನೆ. ನೋಡಿ, ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಕೊತ್ತಂಬರಿ ಕಾಳು, ಜೀರಿಗೆ ಸ್ವಲ್ಪ, ಮೆಂತ್ಯ ಕಾಳು 1 ದೊಡ್ಡ ಸ್ಪೂನು, ಅರಶಿನ ಹುಡಿ, ಇಂಗು ಇದು ಕೂಡ 1 ಸ್ಪೂನ್ ತಗೊಂಡಿದ್ದೇನೆ, ಕರ್ಬೇವಿನ ಸೊಪ್ಪು. ರಸಂ ಪುಡಿ ಮಾಡಲಿಕ್ಕೆ ಇಷ್ಟೇ ಸಾಮಗ್ರಿಗಳು ಸಾಕು. ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ಮಾಡುವುದು. ನೋಡಿ, ಸ್ವಲ್ಪ ಎಣ್ಣೆ ಪಸ ಹಾಕ್ಕೊಂಡಿದ್ದೇನೆ. ಇದು ತುಂಬ ಅದರ ಘಾಟು ಬರ್ತದೆ ಹುರಿಯುವಾಗ, ಹಾಗಾಗಿ ನೋಡಿ ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿದರೆ ಘಾಟು ಸ್ವಲ್ಪ ಕಡಿಮೆ ಆಗ್ತದೆ, ಅಂದರೆ ಖಾರ. ಈ ಥರ ಚಿನ್ನಿ ಕೂಡ ಹಾಕ್ಕೊಂಡಿದ್ದೇನೆ ನಾನು ಇದನ್ನು ಕೂಡ, ಇಲ್ಲದ್ರೆ ತುಂಬ ಖಾರ ಆಗ್ತದೆ ಮನೆಯಲ್ಲೆಲ್ಲ. ಸ್ವಲ್ಪ ಕೆಂಪಾಗಿ ಹುರ್ಕೊಳ್ಬೇಕು, ಅದಕ್ಕೋಸ್ಕರ ನೋಡಿ ಎಲ್ಲ ಹಾಕಿ ಮಾಡಿ ಉದ್ದಾಯ್ತು ಅದನ್ನು. ಈಗ ಈ ಥರ ಉದ್ದಾಯಿತು. ಈಗ ನಾನು ಕೊತ್ತಂಬರಿ ಕಾಳು ಹಾಕ್ತೇನೆ. ಅದು ಕೂಡ ಒಳ್ಳೆ ಕೆಂಪಾಗಬೇಕು, ಒಳ್ಳೆ ಪರಿಮಳ ಬರಬೇಕು. ನಾವು ಯಾವುದೇ ಸಾಂಬಾರಿಗೆ ಹಾಕುವಾಗ ಕೊತ್ತಂಬರಿ ಜೀರಿಗೆ ಎಲ್ಲ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಕಪ್ಪಾಗಲಿಕ್ಕೆ ಬಿಡಬಾರ್ದು, ಕೆಂಪಾಗಿ ಹುರಿಬೇಕು. ಆವಾಗ ಒಳ್ಳೆ ಗಮ್ಮ ಅಂತ ಪರಿಮಳ ಬರ್ತದೆ. ಮೆಂತ್ಯ ಕಾಳು ಹಾಗೆ ಕಪ್ಪಾಗಬಾರ್ದು, ಅದು ಕಪ್ಪಾದರೆ ಕಹಿ ಬರ್ತದೆ. ದೊಡ್ಡ 1 ಸ್ಪೂನ್ ಹಾಕಿದ್ದೇನೆ. ಎಲ್ಲ ಹುರ್ಕೊಂಡು ಈಗ ಪುಡಿ ಮಾಡ್ತಾ ಇದ್ದೇನೆ. ಮಿಕ್ಸಿ ಜಾರಲ್ಲಿ ಒಂದೊಂದೇ ಹಾಕಿ ಪುಡಿ ಮಾಡಿಟ್ಕೊಳ್ಬೇಕು. 2 ತಿಂಗಳು ತನಕ ನಮಗೆ ಸಾಕಾಗ್ತದೆ ಇದು ರಸಂ ಪೌಡ್ರು. ನಾವು ರಸಂ ಮಾಡುವಾಗ ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು 1 ತುಂಡು ಚಿಕ್ಕ ತುಂಡು ಒಂದು ಬೆಲ್ಲ ಹಾಕ್ಕೊಳ್ಬೇಕು. ಅದರದೊಂದು ಟೇಸ್ಟೇ ಬೇರೆ ಆಗ್ತದೆ. ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ಮಾಡುವಂಥ ರಸಂ. ಇದು ತುಂಬ ಗಟ್ಟಿ ಏನು ಬೇಕು ಅಂತಿಲ್ಲ, ಬೇಳೆ ಹಾಕಿ ಕೂಡ ಮಾಡಿಕೊಳ್ಬೋದು, ಬೇಳೆಗೆ ಕೂಡ ಮಾಡ್ಬೋದು, ಅಥವಾ ಟೊಮೆಟೊ ಸಾರಿಗೆ ಕೂಡ ಈ ಪುಡಿ ಹಾಕ್ಕೊಳ್ಬೋದು ರಸಂ ಮಾಡುವಾಗ. ನೋಡಿ, ಇಷ್ಟು ಪುಡಿಯಾಗಿದೆ. ಈಗ ಇದನ್ನು ನಾನೊಂದು ಕುಪ್ಪಿ ಜಾರಲ್ಲಿ ಹಾಕಿಟ್ಕೊಳ್ತೇನೆ. 2 ತಿಂಗಳು ತನಕ ನಮಗೆ ರಸಂ ಮಾಡಲಿಕ್ಕೆ ಇದು ಆಗ್ತದೆ. ನೀವು ಕೂಡ ಮಾಡಿ ನೋಡಿ, ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ, ಗಮ್ಮ ಅಂಥೇಳಿ. ಮನೆಯಲ್ಲಿ ಮಾಡಿದ ಪುಡಿ ತುಂಬ ಒಳ್ಳೆಯದಲ್ವಾ? ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.